ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇರಾನ್ ವಿರುದ್ಧ ಅಮೆರಿಕದ ಯುದ್ಧ ತಂತ್ರ ವಿಫಲವಾಗದೆ ಅಮೆರಿಕ F-35 ಸ್ಟೆಲ್ತ್ ಜೆಟ್ ಇರಾನ್ ಹೊಡೆದು ಉರುಳಿಸಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಟೆಹರಾನ್ ದಾಳಿಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ತತ್ತರಿಸಿ ಹೋಗಿದ್ದಾರೆ. ಅಮೆರಿಕದ ಯುದ್ಧ ವಿಮಾನವನ್ನ ತುರ್ತು ಭೂಸ್ಪರ್ಶ ಮಾಡಲಾಗಿದೆ. ಪೈಲಟ್ ಸುರಕ್ಷಿತರಾಗಿದ್ದಾರೆ ಅಂತ ಹೇಳಿ ಅಮೆರಿಕ ಸೇನೆ ತಿಳಿಸಿದೆ. ಮಧ್ಯಪ್ರಾಚ್ಯದಲ್ಲಿನ ಉದ್ವಿಗ್ನತೆಗಳು ಜಾಗತಿಕ ಅನಿಶ್ಚಿತತೆಗೆ ಕಾರಣವಾಗ್ತಾ ಇರುವಂತಹ ಸಮಯದಲ್ಲಿ ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಅಮೆರಿಕದ ಮಿಲಿಟರಿಯ 5ನೇ ತಲೆಮಾರಿನ F-35 ಫೈಟರ್ ಜೆಟ್ ಮೇಲೆ ದಾಳಿಯನ್ನ ನಡೆಸಿ ಹಾನಿಗೊಳಿಸಿದೆ ಅಂತ ಹೇಳ್ಕೊಂಡಿದೆ. F-35 ಇರಾನ್ನ ಆಕಾಶದ ಮೇಲೆ ಮೇಲ್ಮೈಯಿಂದ ಗಾಳಿಗೆ ಹಾರುವ ಕ್ಷಿಪಣಿಯ ಮೂಲಕ ಹೊಡೆದು ಉರುಳಿಸಲಾಗಿದೆ ಅಂತ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಹೇಳಿಕೊಂಡಿದೆ. 5ನೇ ತಲೆಮಾರಿನ ಸ್ಟೆಲ್ತ್ ಫೈಟರ್ ವಿಮಾನವನ್ನ ಇರಾನಿನ ವಾಯು ಪ್ರದೇಶದ ಮೇಲೆ ಗುಂಡು ಹಾರಿಸಿದ ಕ್ಷಣವನ್ನ ತೋರಿಸುವ ವಿಡಿಯೋವನ್ನ ಇರಾನ್ ಈಗ ಬಿಡುಗಡೆಯನ್ನ ಕೂಡ ಮಾಡಿದೆ. ಈ ಘಟನೆಯಿಂದಾಗಿ ಇರಾನ್ ಮೇಲೆ ಯುದ್ಧ ಕಾರ್ಯಾಚರಣೆಯನ್ನ ಹಾರಿಸ್ತಾ ಇದ್ದ ಯುದ್ಧ ವಿಮಾನವನ್ನ ತುರ್ತು ಭೂಸ್ಪರ್ಶ ಮಾಡಬೇಕಾಯಿತು ಅಂತ US ಸೆಂಟ್ರಲ್ ಕಮಾಂಡ್ ತಿಳಿಸಿದೆ. ಪ್ರಸ್ತುತ ತನಿಖೆ ನಡೀತಾ ಇದೆ ಅಂತ ಹೇಳಲಾಗಿದೆ. ವಿಮಾನ ಸುರಕ್ಷಿತವಾಗಿ ಭೂಸ್ಪರ್ಶ ಮಾಡಿದೆ ಅಂತ ಹೇಳಿ ಗಮನಿಸಿದ್ದು ಪೈಲಟ್ ಸುರಕ್ಷಿತರಾಗಿದ್ದಾರೆ ಮತ್ತು ಅವರ ಸ್ಥಿತಿ ಸ್ಥಿರವಾಗಿದೆ ಅಂತ ಹೇಳಿ US ಸೆಂಟ್ರಲ್ ಕಮಾಂಡ್ ಈಗ ಈ ರೀತಿಯಾಗಿ ತಿಳಿಸಿದೆ. ಇರಾನ್ ವಿರುದ್ಧ ಅಮೆರಿಕದ ಯುದ್ಧ ತಂತ್ರ ಏನೆಲ್ಲ ಪ್ಲಾನ್ ಮಾಡ್ತಾ ಇತ್ತು ಅದೆಲ್ಲವೂ ಕೂಡ ಒಂದೇ ಕ್ಷಣದಲ್ಲಿ ವಿಫಲವಾದಂಗೆ ಇದೆ. ಟೆಹರಾನ್ ದಾಳಿಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ತತ್ತರಿಸಿ ಹೋಗಿದ್ದಾರೆ. ಇದೇ ರೀತಿಯಾಗಿ ಇರಾನ್ ಹಾಗೆ ಇಸ್ರೇಲ್ ಕದನ ದಿನದಿಂದ ದಿನಕ್ಕೆ ತೀವ್ರವಾದಂತಹ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಇಸ್ರೇಲ್ ಹಾಗೂ ಅಮೆರಿಕ ಇರಾನ್ಗೆ ಹಾನಿಯನ್ನ ಮಾಡಬೇಕು ಅಂತ ಹೇಳಿ ಕೆಲವು ಪ್ರದೇಶಗಳನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡೋದಕ್ಕೆ ಯತ್ನಿಸಿದ್ರೆ ಪ್ರತಿ ದಾಳಿಯಾಗಿ ಇರಾನ್ ಕೂಡ ಇಸ್ರೇಲ್ಗೆ ಸರಿಯಾದಂತಹ ದಾಳಿಯನ್ನು ಮಾಡ್ತಾ ಇದೆ. ಅಮೆರಿಕದ ಯುದ್ಧ ವಿಮಾನ ಈಗ ತುರ್ತು ಭೂಸ್ಪರ್ಶವನ್ನ ಮಾಡಬೇಕಾಗಿರುವಂತಹ ಅನಿವಾರ್ಯ ಎದುರಾಗಿದ್ದು ಅಮೆರಿಕ F-35 ಸ್ಟೆಲ್ತ್ ಜೆಟ್ ಅನ್ನ ಇರಾನ್ ಹೊಡೆದು ಉರುಳಿಸಿದೆ ಅನ್ನುವಂತಹ ಮಾಹಿತಿ ಈಗ ಸಿಗ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿನ ಉದ್ವಿಗ್ನತೆಗಳು ಜಾಗತಿಕ ಅನಿಶ್ಚಿತತೆಗೆ ಕಾರಣವಾಗ್ತಾ ಇರುವಂತಹ ಸಮಯದಲ್ಲೇ ಅಮೆರಿಕದ ಮಿಲಿಟರಿಯ 5ನೇ ತಲೆಮಾರಿನ ಈ ಫೈಟರ್ ಜೆಟ್ ಮೇಲೆ ದಾಳಿಯನ್ನ ನಡೆಸಿ ಹಾನಿ ಮಾಡಲಾಗಿದೆ.